ಇವತ್ತೇನು ಕರ್ನಾಟಕ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಎಚ್.ಸಿ. ಮಾದೇವಪ್ಪ ಮಾಜಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾದಂಥ ಎಚ್.ಸಿ. ಮಾದೇವಪ್ಪ ಅವರಿಗೆ ಸಚಿವ ಸ್ಥಾನವನ್ನು ಕೊಡದೇ ದ್ರೋಹವನ್ನು ಮಾಡಿದೆ. ಆ ದ್ರೋಹ ನಮ್ಮ ದಲಿತರಿಗೆ ಮಾಡಿರುವಂತಹ ದ್ರೋಹ ಅಂತ ನಾನು ವಿರೋಧವನ್ನು ಮಾಡ್ತೇನೆ. ಯಾಕಂದರೆ ಎಚ್.ಸಿ. ಮಾದೇವಪ್ಪರವರು ನಮ್ಮ ಚಾಮರಾಜನಗರ ಕ್ಷೇತ್ರದ ಎಲ್ಲ ದಲಿತರ ಮುಖಂಡರಾಗಿ, ಅದರಲ್ಲೂ ಬಹಳ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರದು. ಯಾಕಂತಂದರೆ ಎಲ್ಲ ಕೂಡಿಸಿ ಒಕ್ಕೂಟವನ್ನು ರಚನೆ ಮಾಡಿ ಐಕ್ಯ ಸಮಾವೇಶವನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಇವತ್ತು ಆಡಳಿತಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಬಿಜೆಪಿಯಲ್ಲಿದ್ದಂತಹ ಲೀಡರ್ಸು ಮತ್ತು ಅದರಲ್ಲೂ ಬಲಗೈ ಸಮುದಾಯದ, ವಲಯ ಸಮುದಾಯದ ಎಲ್ಲ ನಾಯಕರು ಬಿಜೆಪಿಯಲ್ಲಿ, JDSಯಲ್ಲಿ ಮತ್ತು PSPಯಲ್ಲಿ ಇದ್ದಂಥ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಕಾಂಗ್ರೆಸ್ಸನ್ನು ಬೆಂಬಲಿಸೋದಕ್ಕೆ ಮಾದೇವಪ್ಪನವರೇ ಕಾರಣವಾಗಿದ್ದಾರೆ. ಯಾಕಂತಂದರೆ ಅವರು ಈಗಾಗಲೇ ಸಂವಿಧಾನ ಜಾತವನ್ನು, ಸಂವಿಧಾನದ ಪೀಠಿಕೆಗಳನ್ನು, ಮಾನವ ಹಕ್ಕುಗಳನ್ನು, ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಎಲ್ಲ ದಲಿತ ಸಂಘರ್ಷ ಸಮಿತಿಗಳು ಹಾಗೂ ಎಲ್ಲ ಸಂಘಟನೆಯ ಪದಾಧಿಕಾರಿಗಳನ್ನು ಬೆಂಬಲಿಸಲಿಕ್ಕೆ ಮಾದೇವಪ್ಪನವರೇ ಕಾರಣ ಆಗಿದ್ದಾರೆ. ಮಾದೇವಪ್ಪನವರನ್ನ ಒಪ್ಪಿಕೊಂಡು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಒಂದು 5 ವರ್ಷ ಆಡಳಿತವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ. ಅಂತ ಮಹಾ ಹೋರಾಟಗಾರನ, ದಲಿತರ ಮುಂಚೂಣಿಯ ನಾಯಕರನ್ನ ಕಡೆಗಣಿಸಿ ಇವತ್ತು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡದೇ ಕಡೆಗಣಿಸಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಬರುವಂಥ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಇದರ ಸಚಿವ ಸಂಪುಟದಲ್ಲಿ ಮಾದೇವಪ್ಪನವರಿಗೆ ಸಚಿವ ಸ್ಥಾನವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಆಲೋಚನೆ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದು ಸೋಲನ್ನು ಅನುಭವಿಸುವ ರೀತಿ ನಾವೆಲ್ಲರೂ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಗ್ರಾಮ ಪಂಚಾಯಿತಿಯಲ್ಲಿ, ತಾಲೂಕು ಪಂಚಾಯಿತಿಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಬಂಡಾಯವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕಾಂಗ್ರೆಸ್ಸು ಮುಂದೆ ಸೋಲನ್ನು ಅನುಭವಿಸಬೇಕಾಗತ್ತೆ. ಅದರಲ್ಲೂ ಚಾಮರಾಜನಗರ ಕ್ಷೇತ್ರದ ಎಲ್ಲ ದಲಿತರ ಮುಖಂಡರಾಗಿ ಇದ್ದಂಥ ಮಾದೇವಪ್ಪರವರಿಗೆ ದ್ರೋಹ ಮಾಡಿದೆ. ಅದಕ್ಕಾಗಿ ನಾವು ತುಂಬ ವಿರೋಧವನ್ನು ದಲಿತ ಸಂಘರ್ಷ ಸಮಿತಿ ವತಿಯಿಂದ, ಹಲವಾರು ಸಂಘಟನೆಯ ಪದಾಧಿಕಾರಿಗಳ ವತಿಯಿಂದ, ಮಾನವ ಹಕ್ಕುಗಳ ಮಿಷಿನಿನ ಅಧ್ಯಕ್ಷರಾಗಿ ನಾನು ಈ ಸಂದರ್ಭದಲ್ಲಿ ಕಟುವಾಗಿ ವಿರೋಧವನ್ನು ಮಾಡ್ತೇನೆ. ಇತಿಹಾಸವನ್ನು ನೋಡಿದ್ರೆ ಸುಮಾರು 70ರ ದಶಕದಿಂದಲೂ ಕೂಡ ದಲಿತ ರಾಜಕಾರಣಿಗಳನ್ನ ಅವರು ಉತ್ತುಂಗ ಶಿಖರಕ್ಕೆ ಹೋಗೋಂಥ ಸಂದರ್ಭಗಳಲ್ಲಿ ನಾಶ ಮಾಡ್ಕೊಂಡು ಬಂದಿದೆ. ಅದಕ್ಕೆ ಉದಾಹರಣೆ ನಮ್ಮ ಶ್ರೀನಿವಾಸ ಪ್ರಸಾದ್ ಸಾಹೇಬರು, ಮಲ್ಲಿಕಾರ್ಜುನ್ ಸಾಹೇಬರು ಮತ್ತು ಇವಾಗ ಎಚ್.ಸಿ. ಮಾದೇವಪ್ಪನವರು. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಈ ಬಲಗೈ ಸಮಾಜದ ಒಬ್ಬ ಶ್ರೇಷ್ಠ ರಾಜಕಾರಣಿ, ದೊಡ್ಡ ರಾಜಕಾರಣಿ ಬೆಳಿಬೇಕು ಅಂತ ನಮ್ಮ ಈ ಸಮುದಾಯ ಕಾಂಗ್ರೆಸ್ ಪರವಾಗಿ ವೋಟ್ ಮಾಡಿದ್ರು ಕೂಡ ಈ ಕಾಂಗ್ರೆಸ್ ಪಕ್ಷದ ಒಳಗಡೆ ಒಳದಾಡುವ ನೀತಿಯಿಂದ ನಮ್ಮ ಸಮುದಾಯದ ಧೀಮಂತ ನಾಯಕರನ್ನು ಹತ್ತಿಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ಪಾರ್ಟಿಗೆ ತುಂಬ ಅದು ನಷ್ಟ ಆಗುತ್ತೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಮುಂಬರುವ ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಬೋದು, ತಾಲೂಕು ಪಂಚಾಯತಿ ಚುನಾವಣೆ ಆಗಿರ್ಬೋದು, ಈ ಚುನಾವಣೆಗಳಲ್ಲಿ ನಿಜವಾಗ್ಲೂ ಕೂಡ ಈ ಬಾರಿ ಕಾಂಗ್ರೆಸ್ ಪಕ್ಷ ಭಾಳ ಹೀನಾಯವಾಗಿ ಸೋಲುತ್ತೆ. ಮಾದೇವಪ್ಪನವರು ನಮಗೆ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಬಿಟ್ಟರೆ ನಮಗೆ ಧ್ರುವನಾರಾಯಣ ಸಾಹೇಬರಿದ್ದರು, ಅವ್ರ ನಂತರ ಮಾದೇವಪ್ಪ ಸಾಹೇಬರಿದ್ದರು. ಅವ್ರನ್ನೂ ಕೂಡ ಇವತ್ತು ಮೂಲೆ ಗುಂಪು ಮಾಡೋಕ್ಕೆ ಹೊರಟಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ನಾವು ನಮ್ಮ ಮಾನವ ಹಕ್ಕುಗಳ ಮಿಷನ್ ಸಂಘಟನೆ ವತಿಯಿಂದ ವಿರೋಧಿಸ್ತಾ ಇದ್ದೀವಿ. ದಯಮಾಡಿ
ಕಾಂಗ್ರೆಸ್ ಪಕ್ಷದ ಒಳಗಡೆ ಈಗಾಗಲೇ ಇನ್ನೂ ಒಂದು ಸ್ಥಾನ ಉಳ್ಕೊಂಡಿದೆ. ಆ ಸ್ಥಾನಕ್ಕೆ ಮಾದೇವಪ್ಪನವ್ರನ್ನ ಆಯ್ಕೆ ಮಾಡಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ಎಚ್ ಡಿ ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕು ಎರಡೂ ಕಡೆಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.